ಆತ್ಮೀಯ ಬಂಧುಗಳೇ, ಹೀಗೆ ಸ್ವಾಮಿ ವಿವೇಕಾನಂದರು ತುರಿಯಾನಂದರೊಂದಿಗೆ ಮಾತನಾಡ್ತಾ ಇರುವಂತ ಒಂದು ಮಾತನ್ನು ನೆನಪಿಸ್ಕೊಂಡಿದ್ವಿ. ಇನ್ನೊಂದು ಮಾತನ್ನು ಹೇಳ್ತಾರೆ, ಹರಿಭಾಯ್, ನೀನು ಈ ಧರ್ಮ ಅಂತೆಲ್ಲ ಹೇಳ್ತಿಲ್ಲ, ಅದು ನನಗಿನ್ನೂ ಅರ್ಥವಾಗಿಲ್ಲ ಅಂತ ಹೇಳ್ತಾ ಮುಖದಲ್ಲಿ ಒಂದು ದುಃಖದ ಛಾಯೆ ಅವರಲ್ಲಿ ಇದ್ದುದನ್ನ ತುರಿಯಾನಂದರು ಗುರುತಿಸಿ ಆಮೇಲೆ ತುರಿಯಾನಂದರು ಕೂಡ ಆ ಘಟನೆಯನ್ನ ಮುಂದೆ ತಮ್ಮ ಶಿಷ್ಯರ ಎದುರಿಗೆ ಹೇಳ್ತಾ ಇದ್ದಾಗ ತುರಿಯಾನಂದರು ಕೂಡ ಭಾವುಕರಾಗ್ತಾರೆ. ಯಾಕೆಂದ್ರೆ ಇದು ಸ್ವಾಮಿ ವಿವೇಕಾನಂದರ ಮಾತಲ್ಲ, ಬುದ್ಧ ಭಗವಂತನ ಮಾತು. ಬುದ್ಧ ಭಗವಂತನೇ ತನ್ನ ಹೃದಯದ ಎಲ್ಲವನ್ನು ಜನರ ದುಃಖವನ್ನು ದೂರ ಮಾಡುವ ಸಲುವಾಗಿ ಹಾಗೆ ಮುಡಿಪಾಗಿಟ್ಟನು. ಹಾಗೆ ವಿವೇಕಾನಂದರ ಹೃದಯದಲ್ಲಿ ಜನರ ದುಃಖವೆಲ್ಲ ತುಂಬಿಕೊಂಡ್ಬಿಟ್ಟೆ. ಅವರಿಗೆ ಅವ್ರ ದುಃಖ ಏನಿಲ್ಲ, ವಿವೇಕಾನಂದರಿಗಿದ್ದದ್ದು ಜನರ ದುಃಖ. ಆ ದುಃಖವನ್ನು ನಿವಾರಣೆ ಮಾಡೋದೇ ಧರ್ಮ ಅನ್ನುವಂಥದ್ದೇ ಅವರ ಒಂದು ಸಾಲಿನ ವ್ಯಾಖ್ಯಾನವಾಗಿತ್ತು. ಧರ್ಮಕ್ಕೆ ಅವರು ಕೊಡುವಂಥ ವ್ಯಾಖ್ಯಾನ ಜನರ ದುಃಖವನ್ನ ದೂರ ಮಾಡಬೇಕು, ಜನರ ದುಃಖ ದೂರ ಆಗಬೇಕು, ಅದನ್ನು ಸಾಧಿಸುವುದು ಒಂದೇ ನನ್ನ ಧರ್ಮ ಅಂತ. ಈ ಅರ್ಥದಲ್ಲಿ ಮಾನವತೆಯ ಪ್ರೇಮ ಅಲ್ಲಿ ವ್ಯಕ್ತವಾಗ್ತು. ಈ ಘಟನೆ ನಂತರ ಸ್ವಾಮಿ ವಿವೇಕಾನಂದರು ಈಗ ಮುಂಬೈನಲ್ಲಿ ಅಲ್ಲಿ ಒಂದಷ್ಟು ಜನ ಧ್ಯಾನ ಮತ್ತು ಮೌನಗಳಲ್ಲಿ ಕಳೀತಾರೆ. ಯಾಕೆಂದ್ರೆ ಇನ್ನು ಹಡಗು ಹೊರಡುವ ಸ್ವಲ್ಪ ದಿನ ಇದ್ದಾಗ ಆ ಸಮಯದಲ್ಲಿ ಕೇವಲ ಧ್ಯಾನ ಮತ್ತು ಮೌನದಲ್ಲಿ ಕೆಲವೊಂದು ಪ್ರವಚನಗಳನ್ನ ನೀಡ್ತಾರೆ. ಧ್ಯಾನ ಮತ್ತು ಮೌನದೊಂದಿಗೆ ಅವರು ಸಿದ್ಧರಾಗ್ತಾ ಇದ್ದಾರೆ. ಮುಂದೆ ಆಗಬೇಕಾದ ಕಾರ್ಯಗಳ ಬಗ್ಗೆ ಅವರಿಗೆ ಒಂದು ನೋಟ ಸಿಗ್ತಾ ಇದೆ. ಹೀಗೆ ವಿವೇಕಾನಂದರು ಇದ್ದಾಗ ಅಲ್ಲಿಂದ ಹೊರಡುವಂತ ದಿನ ಬಂತು. ಆವಾಗ ವಿವೇಕಾನಂದರಿಗೆ ಒಂದು ಬೀಳ್ಕೊಡುಗೆಯನ್ನ ಅಲ್ಲಿನ ಜನ ಮಾಡಿ ಅವರಿಗೆ ರೇಷ್ಮೆಯ ರುಮಾಲು ಮತ್ತು ಶಾಲು, ಅವರ ನಿಲುವಂಗಿ ಎಲ್ಲ ಕೊಡ್ತಾರೆ. ಅದನ್ನ ವಿವೇಕಾನಂದರನ್ನು ಧರಿಸುವುದಕ್ಕೆ ಅವ್ರಿಗೊಂದು ರೀತಿ ಮುಜುಗರ ಆಗತ್ತೆ. ಯಾಕೆಂದ್ರೆ ಇಂಥ ಬೆಲೆ ಬಾಳುವಂತ ಬಟ್ಟೆಯನ್ನು ನಾನ್ಯಾಕೆ ಧರಿಸ್ಬೇಕು ಅನ್ನುವಂಥದ್ದು ಅವರ ಭಾವನೆ. ಅವರಿಗೆ ಅಂಥದ್ದೆಲ್ಲ ಸರಿ ಹೋಗುವಂಥದ್ದು ಅಲ್ವೇ ಅಲ್ಲ. ಆದ್ರೆ ಅವರೆಲ್ಲ ಭಕ್ತರು ಕೊಟ್ಟಿದ್ದಕ್ಕೆ ಅದನ್ನ ನೋಡ್ತಾರೆ, ಅದನ್ನ ತೆಗೆದುಕೊಂಡು ಹೋಗ್ತಾರೆ. ಈಗ ಸ್ವಾಮೀಜಿ ಹಡಗಿನ ಪ್ರಯಾಣಕ್ಕೆ ಸಂಬಂಧಿಸಿದಂತ ನಿಯಮಗಳು, ಆ ಜನಸಂದಣಿ, ಗಲಭೆ, ಅಷ್ಟೊಂದು ವೈಯಕ್ತಿಕ ಸಾಮಾನು ಸರಂಜಾಮುಗಳು ಇವೆಲ್ಲ ಅಷ್ಟೊಂದು ಹೊತ್ಕೊಂಡು ಹೋಗುದಿಲ್ಲ. ಅವರಿಗೆಲ್ಲ ಇಡೀ ಭಾರತನ ಸಂಚಾರ ಮಾಡಬೇಕಾದ್ರೆ ಇದು ಒಂದೇ ಬ್ಯಾಗು, ಅದು ಬಗಲಲ್ಲಿ ಹಾಕೊಂಡು ಅದರಲ್ಲಿ ಒಂದು ಭಗವದ್ಗೀತೆ, ಇಮಿಟೇಷನ್ ಆಫ್ ಕ್ರಿಸ್ತ ಪುಸ್ತಕ ಬಿಟ್ರೆ ಅವರಲ್ಲಿ ಏನು ಇರಲಿಲ್ಲ. ಹಾಗೆ ತಿರುಗಾಡಂತವ್ರಿಗೆ ಈ ಸರಂಜಾಮುಗಳೆಲ್ಲ ಹೊತ್ಕೊಂಡು ಈಗ ಆ ಹಡಗನ್ನ ಅವರು ಹತ್ತಬೇಕಾಗಿದೆ. ಹಡಗಿನಲ್ಲಿ ಬೇರೆ ಬೇರೆ ಪ್ರಯಾಣಿಕರೆಲ್ಲ ಇರ್ತಾರೆ. ಅವರೆಲ್ಲರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಂತ ಸಂದರ್ಭ ಎಲ್ಲ ಬರುತ್ತೆ. ಹೀಗೆ ಅದೇನೇ ಇದ್ರೂ ಕೂಡ ವಿವೇಕಾನಂದರು ಒಳಗಡೆ ಇದ್ದದ್ದು ಭಾರತದ ಪುನರುತ್ಥಾನ. ಹಾಗಾಗಿ ಹಡಗು ಮುಂದೆ ಸಾಗಿದಂತೆ ವಿವೇಕಾನಂದರು ಮತ್ತೆ ಇಡೀ ಭಾರತವನ್ನ ನೋಡ್ತಾರೆ. ದಿಟ್ಟಿಸಿ ನೋಡ್ತಾ ತಮ್ಮ ಅತ್ಯಂತ ಪ್ರೀತಿ ಪಾತ್ರವಂತ ಭಾರತ, ಅದಕ್ಕೆ ತಮ್ಮ ಪ್ರೀತಿ ಮತ್ತು ಆಶೀರ್ವಾದಗಳನ್ನ ಅವರು ಭಗವಂತನಲ್ಲಿ ಬೇಡ್ಕೊಳ್ತಾರೆ. ಅವರ ವಿಶಾಲ ನೇತ್ರಗಳು ಅವಾಗ ಕಣ್ಣೀರಿನಿಂದ ಬಂದಾದವು ಅಂತ. ಇಂಥ ಅದ್ಭುತ ದೇಶವನ್ನ ನೆನೆದು ಇದನ್ನ ಏನಾದ್ರೂ ಮಾಡಿ ಉದ್ಧಾರ ಮಾಡ್ಬೇಕಂತಕ್ಕಂಥ ಒಳಗಡೆ ಇಟ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಸಹಜವಾಗಿ ಕಣ್ಣಲ್ಲಿ ನೀರು ಬರುತ್ತೆ. ಉದಾತ್ತ ಮೃದು ಹೃದಯ ಅವರದು ಭಾವಭರಿತವಾಯಿತು. ಪರಮಗುರು ಶ್ರೀ ರಾಮಕೃಷ್ಣರನ್ನ, ಜಗನ್ಮಾತೆ ಶ್ರೀ ಶಾರದಾದೇವಿಯವರನ್ನ, ಅವರೀರ್ವರ ಪುತ್ರರಾದ ತಮ್ಮ ಸನ್ಯಾಸಿ ಸೋದರನ್ನ ಅವತ್ತು ಸ್ಮರಿಸ್ತಾರೆ. ಮತ್ತೆ ಅಪ್ರಯತ್ನವಾಗಿ ಸಮಗ್ರ ಭಾರತವೇ ಅವರ ಮನಸ್ಸು ಮತ್ತು ಬುದ್ಧಿಗಳನ್ನ ಆವರಿಸಿತು. ಭಾರತದ ದಿವ್ಯ ಸಂಸ್ಕೃತಿ ಪರಂಪರೆಯನ್ನ ಭಾವಿಸಿ ನೋಡಿದರು. ಮರುಕ್ಷಣ ಭಾರತದ ದುಃಖ ದಾರಿದ್ರ್ಯಗಳು ಅವರ ಕಣ್ಮುಂದೆ ಬಂದು ನಿಂತವು. ಬಳಿಕ ಸನಾತನ ಋಷಿ ಪರಂಪರೆಯನ್ನು, ವೇದ ಧರ್ಮದ ಉತ್ಕೃಷ್ಟತೆಯನ್ನು ಸ್ಮರಿಸಿ ಅವರ ಹೃದಯ ಹಿಗ್ಗಿತು. ಇವುಗಳನ್ನೆಲ್ಲ ಭಾವಿಸುತ್ತಿದ್ದಂತೆ ಅವರ ಹೃದಯದಲ್ಲಿ ಮಾತೃಭೂಮಿಯ ಮೇಲಿನ ಅಭಿಮಾನ ಮತ್ತು ಪ್ರೀತಿ ಗೌರವಗಳು ಮಹಾಪೂರ್ವವಾಗಿ ಉಕ್ಕಿದವು. ಹೀಗೆ ಅವತ್ತಿನ ಅಮರಾವತಿ ಅಂದ್ರೆ ಸ್ವರ್ಗದಂತ ಅಮೆರಿಕದ ಕಡೆಗೆ ಪೆನಿನ್ಸುಲಾರ್ ಅನ್ನುವಂಥ ಹಡಗನ್ನು ಹತ್ತಿ ವಿವೇಕಾನಂದರು ಪ್ರಯಾಣವನ್ನ ಮುಂದುವರಿಸ್ತಾರೆ.